ನಮಸ್ತೆ ಗುರುಗಳೇ. ಇನ್ನು 5 ನಿಮಿಷದಲ್ಲಿ ಜಾಗೀರ್ದಾರ್ಜಿ ಅವರು ಜಾಯಿನ್ ಆಗ್ತಾರೆ. ಹರಿ ಓಂ. ಗುರುಗಳೇ, ತಮಗೆ ಕೇಳಿಸ್ತಾ? ನಾನು ಬಿಂದು ಮಾಧವ್. ನನ್ನ ಮಾತು ಕೇಳುತ್ತಾ? ಕೇಳ್ತು ಗುರುಗಳೇ, ಕೇಳ್ತು. ಸರಿ, ಅಣ್ಣ ಇನ್ನು 5 ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ. ಜಾಯಿನ್ ಆಗಿದ್ದಾರೆ. ಹಾ, 5 ನಿಮಿಷ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತಿನ ಸತ್ಸಂಗಕ್ಕೆ ಈಗಿನ ಸೆಷನ್ ನಡೆಸ್ಕೊಳ್ಳುವಂಥವ್ರು ಡಾಕ್ಟರ್ ರಾ ವಿ ಜಹಾಗೀರ್ದಾರ್, ಸಾಕ್ಷಿ ಟ್ರಸ್ಟ್ನ ಆಡಳಿತಾಧಿಕಾರಿಗಳು. ಡಾಕ್ಟರ್ ರಾ ವಿ ಜಹಾಗೀರ್ದಾರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ದಯಮಾಡಿ ಸರ್, ನೀವು ವಿಡಿಯೋ ಆನ್ ಮಾಡಿ 1 ನಿಮಿಷ, ಆಮೇಲೆ ಆಫ್ ಮಾಡೋದಂತೆ. ಬಿಂದು ಮಾಧವ್ ಬಂದಿದಾರಲ್ವಾ? ಸರ್ ಬಂದಿದ್ದಾರೆ. ಇನ್ನೇನೋ ಒಂದು ಯಾವ್ದ್ರ ಜೊತೆ ಮಾತಾಡ್ತಿದ್ರು. ಒಂದೇ ನಿಮಿಷ ಬರ್ತಾರೆ ಸರ್. ವಿಡಿಯೋ ಆನ್ ಮಾಡ್ತಾರೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್.
ಇವತ್ತಿನ ತಮ್ಮ ಉಪನ್ಯಾಸ ಆರಂಭ ಮಾಡಿ ಸರ್. ನಮಸ್ಕಾರ. ನಮಸ್ತೆ. ಆನಂದಮಯೀ ಚೈತನ್ಯಮಯೀ ಸತ್ಯಮಯೀ ಪರಮೇ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಅಗ್ನಿಹೋತ್ರ ಕಲಿತಿದ್ದೀರಿ, ಬಹಳ ಸಂತೋಷ. ಈ ಅಗ್ನಿಹೋತ್ರದ ಮೂಲಕ ಜೀವನದ ಒಂದು ಬಹಳ ಮಹತ್ವದ ಪಯಣದಲ್ಲಿ ನೀವಿದ್ದೀರಿ ಅಂತ ಹೇಳಬಹುದು. ಈ ಪಯಣ ನಿಮ್ಮನ್ನು ಬಹಳಷ್ಟು ಮುಂದಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ. ಅಧ್ವರ ಅಂದರೆ ಯಜ್ಞ, ಅಧ್ವರ ಅಂದರೆ ಜರ್ನಿ. ಎಂಥ ಜರ್ನಿ ಅಂತ ಹೇಳಿದ್ರೆ ಇಟ್ ಲೈಫ್ ಜರ್ನಿ, ಅಥವಾ ನಾವು ಆಧುನಿಕ ಭಾಷೆಯಲ್ಲಿ ಹೇಳ್ತೀವಲ್ವ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಂತ. ಅಂದ್ರೆ ಬದುಕನ್ನು ಪಲ್ಲಟಿಸುವಂತಹ, ಬದುಕನ್ನು ಬೆಳೆಸುವಂತಹ, ಬದುಕನ್ನು ಉಳಿಸುವಂತಹ, ಬದುಕನ್ನು ಆರೋಹಣಗೊಳಿಸುವಂತಹ ಪಯಣ ಇದು. ಇದಕ್ಕೆ ನಮಗೆ ಮಾರ್ಗದರ್ಶಕರು, ಮುಂದಾಳು ಅಥವಾ ಲೀಡರ್ ಅಂತ ನಾವೇನು ಹೇಳ್ತೀವಿ, ಅದು ಅಗ್ನಿನೇ. ಅಗ್ನೇ ನಯತು ಸುಪತಾಂ ಅಂತ ಹೇಳುತ್ತೆ ವೇದ. ಅಂದ್ರೆ ಅಗ್ನಿಯೇ ನಮ್ಮನ್ನು ಸುಪಥದಲ್ಲಿ, ಅಂದರೆ ಉತ್ತಮವಾದಂತಹ ಪಥದಲ್ಲಿ, ಕೆಟ್ಟ ಪಥಗಳು ಬೇಕಾದಷ್ಟಿದ್ದಾವೆ. ನಮಗೆ ಜೀವನದಲ್ಲಿ ಅನೇಕ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ. ಅದು ಯಾಕಿದ್ದಾವೆ ಅಂತ ಅನ್ನೋದಕ್ಕೆ ಫಿಲಾಸಫಿಯಲ್ಲಿ ಉತ್ತರ ಇಲ್ಲ, ಅವಿದಾವೆ ಅಷ್ಟೆ. ವಿಜ್ಞಾನ ಕೂಡ ಯಾಕೆ ಅನ್ನೋದಕ್ಕೆ ಈವರೆಗೂ ಯಾವುದೂ ಉತ್ತರ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ವಿಜ್ಞಾನವೂ ಕೂಡ, ವಿಜ್ಞಾನ ಅನ್ನುವಂಥದ್ದೇನಿದೆ ಅದು ಕೂಡ ಈ ಸೃಷ್ಟಿಯ ಒಂದು ಭಾಗ ಅಷ್ಟೆ. ವಿಜ್ಞಾನ ಯಾಕಿದೆ ಅಂತ ನಾವು ಪ್ರಶ್ನೆ ಕೇಳ್ತೀವ, ದೇವ್ರು ಯಾಕೆ ಅಂತ ಪ್ರಶ್ನೆ ಕೇಳ್ತೀವಿ. ವಿಜ್ಞಾನ ಯಾಕೆ ಅಂತ ಯಾವ ತರ ನಾವು ಪ್ರಶ್ನೆ ಕೇಳ್ತೀವ. ಅಗ್ನಿಹೋತ್ರ ಮಾಡುವಂತಹ ನಾವು ಆ ಪ್ರಶ್ನೆ ಧಾರಾಳವಾಗಿ ಕೇಳಬಹುದು. ಹಾಗಾಗಿ ಅಗ್ನೇ ನಯತು ಸುಪತಾಂ, ಇದು ಯಾರಾದರೂ ನಮಗೆ ವೇದ ಅಂದ್ರೆ ಏನು, ಅಥವಾ ವೇದ ಏನು ಕಲಿಸ್ತದೆ, ವೇದದ ಸೆಂಟ್ರಲ್ ಐಡಿಯಾ ಅಂತ ನಾವೇನು ಹೇಳ್ತೀವಿ, ಅದರ ಕೇಂದ್ರ ವಿಚಾರ ಅಂದ್ರೆ ಅದರ ಮುಖ್ಯವಾದ ವಿಚಾರ ಏನು ಅಂತ ಯಾರಾದ್ರೂ ನಮ್ಗೆ ಪ್ರಶ್ನೆ ಮಾಡಿದರೆ, ಒಂದೆರಡು ಶಬ್ದದಲ್ಲಿ ಹೇಳಪ್ಪ, ನಂಗೆ 1 ಗಂಟೆ ಲೆಕ್ಚರ್ ಬೇಡ, ನಂಗೆ 1 ವರ್ಷದ ಕೋರ್ಸ್ ಬೇಡ ಅಂತ ಹೇಳಿದ್ರೆ ಆಗ ನಾವು ಗಟ್ಟಿಯಾಗಿ ಹೇಳ್ಬೋದು, ಅಗ್ನೇ ನಯತು ಸುಪತಾಂ ವೇದ ಸ್ವಸ್ತಿ. ವೇದ ಸ್ವಸ್ತಿ ಅಂತ ಹೇಳಿದರೆ ವೇದ ಮಂಗಳಕರವಾದದ್ದು. ವೇದದಲ್ಲಿ ನಮಗೆ ಏನೇ ಕಲಿಸಿದ್ರು ಕೂಡ, ಎಷ್ಟೇ ಕಲಿಸಿದ್ರು ಕೂಡ ಅದೆಲ್ಲವೂ ಮಂಗಳಕರವಾಗಿರ್ತದೆ, ಆಸ್ಪಿಷಸ್ ಆಗಿರ್ತದೆ. ಆಸ್ಪಿಷಸ್ ಅಂದ್ರೇನು? ನನಗೂ ನನ್ನ ಸುತ್ತಮುತ್ತಲಿರುವ ಎಲ್ಲದಕ್ಕೂ, ಮನುಷ್ಯರನ್ನು ಸೇರಿಸಿ ಎಲ್ಲದಕ್ಕೂ ಆನಂದವನ್ನು ಉಂಟು ಮಾಡುವುದು ಯಾವುದಿದೆಯೋ ಅದು ಮಂಗಳಕರವಾದದ್ದು, ಅದು ಆಸ್ಪಿಷಸ್ ಆಗಿರುತ್ತೆ. ವೇದದಲ್ಲಿ ನಾವು ಕಳೆದ 8 ವಾರಗಳಿಂದ ವೇದದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ವೇದ ಅಂದ್ರೆ ಏನು ತಿಳಿದುಕೊಳ್ಳುವಾಗ ವೇದದಲ್ಲಿ ಅನೇಕ ದೇವತೆಗಳಿದ್ದಾರೆ. ಇಂದ್ರ, ಅಗ್ನಿ, ಸರಸ್ವತಿ, ಗಣಪತಿ, ಅದಿತಿ, ಸೂರ್ಯ, ಹೀಗೆ ಅನೇಕ ದೇವತೆಗಳಿದ್ದಾರೆ. ಒಬ್ಬೊಬ್ಬ ದೇವತೆಗೂ ಒಂದೊಂದು ಶಕ್ತಿ ಇದೆ. ಅವರಿಗೆ ಎಲ್ಲ ಶಕ್ತಿಗಳು ಇದ್ದಾವೆ, ಎಲ್ಲ ದೇವತೆಗಳಿಗೂ ಎಲ್ಲ ಶಕ್ತಿಗಳು ಇದ್ದಾವೆ.
ಆದರೆ ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಮಾಡುವ ದೃಷ್ಟಿಯಿಂದ ಒಬ್ಬೊಬ್ಬ ದೇವರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಮಂತ್ರಿಗಳಿರ್ತಾರೆ. ನೀರಾವರಿ ಮಂತ್ರಿ ಅಂತ ಹೇಳ್ತೀವಿ, ಕೃಷಿ ಮಂತ್ರಿ ಅಂತ ಹೇಳ್ತೀವಿ, ಹಣಕಾಸು ಮಂತ್ರಿ ಅಂತ ಹೇಳ್ತೀವಿ. ಈ ಮಂತ್ರಿಗೆ ಆ ವಿಭಾಗ ಇದೆ. ಆದರೆ ನಾಳೆ ದಿವಸ ಹಣಕಾಸು ವಿಭಾಗದ ಮಂತ್ರಿ ಕೃಷಿ ಮಂತ್ರಿ ಆಗಬಾರ್ದು ಅಂತಿಲ್ಲ, ಅಥವಾ ಆಗಲ್ಲ ಅಂತೇನಿಲ್ಲ. ಅವನಿಗೆ ಆ ಜವಾಬ್ದಾರಿ, ಈ ಸದ್ಯಕ್ಕೆ ಅವನಿಗೆ ಆ ಜವಾಬ್ದಾರಿ ಇದೆ. ಹಾಗೆ ಈ ಭಗವಂತ ಅಥವಾ ದೇವರಂತ ಒಬ್ಬನೇ ಏನಿದ್ದಾನೆ, ಅವನು ನಮ್ಮ ಅರ್ಥವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬಂದಾಗ ಆ ದೇವತೆ ಅರ್ಥವ್ಯವಸ್ಥೆಯ ಅಧಿಪತಿ ಆಗ್ತಾನೆ. ಇಂದ್ರ ಅಂತ ಹೇಳಿದ್ರೆ ನಾವು ನಮ್ಮ ದೈವಿ ಮನಸ್ಸಿನ ಅಧಿಪತಿ ಅಂತ ಹೇಳ್ತೀವಿ. ದೈವಿ ಮನಸ್ಸಿನ ಅಧಿಪತಿ ಇಂದ್ರ ಅಂದ್ರೆ ಅವನಿಗೆ ಆ ಡಿಪಾರ್ಟ್ಮೆಂಟ್ ಇದೆ. ಗಣಪತಿ ಅಂತ ಹೇಳ್ತೀವಿ. ಗಣ ಅಂತ ಹೇಳಿದ್ರೆ ಮಂತ್ರ. ಗಣ ಅಂದ್ರೆ ಮಂತ್ರ ಅಥವಾ ಒಂದು ಶಕ್ತಿಗಳ ಒಂದು ಸಮುಚ್ಚಯ. ಈ ಶಕ್ತಿಗಳ ಸಮುಚ್ಚಯಕ್ಕೆ ಅಥವಾ ಮಂತ್ರಗಳಿಗೆ ಎಲ್ಲದಕ್ಕೂ ಅಧಿಪತಿ ಆಗಿರುವಂಥವನು ಗಣೇಶ ಅಥವಾ ಗಣಪತಿ ಅಂತ ವೇದದಲ್ಲಿ ಹೇಳ್ತಾರೆ. ಜೊತೆಗೆ ಹಾಗೆ ಈ ಶಕ್ತಿಗಳು ನಮಗಿದಾವೆ, ಕಾಸ್ಮಿಕ್ ಎನರ್ಜೀಸ್ ಅಥವಾ ದೇವತೆ ಅಂತ ಹೇಳ್ತೀವಿ. ಈ ದೇವತೆಗಳು ನಮ್ಮೆಲ್ಲರಿಗೂ ನಮ್ಮ ಈ ಜೀವನ ಪಯಣವನ್ನು ಸುಗಮಗೊಳಿಸಿದರೆ ಏಕಕಾಲಕ್ಕೆ ಅಷ್ಟೇ ಪವರ್ಫುಲ್ ಆಗಿರುವಂತಹ ವಿರೋಧಿ ಶಕ್ತಿಗಳು ಕೂಡ ಇರುವುದನ್ನು ವೇದದ ಋಷಿಗಳು ಗುರುತಿಸಿದ್ದಾರೆ. ಅವರಿಗೆ ಕೆಲವರಿಗೆ ಹೆಸರಿದೆ, ವತ್ಸ, ವಲ ಅಂತೇಳಿ. ಇವರೆಲ್ಲರೂ ಫೋರ್ಸಸ್ ಆಫ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಅಂಧಕಾರದ ಶಕ್ತಿಗಳು. ದೇವತೆಗಳು ಪ್ರಕಾಶದ ಶಕ್ತಿಗಳು. ಈ ವತ್ಸ, ವಲ ಅನ್ನುವಂತಹ ವಿರೋಧಿಗಳು ಇವರೆಲ್ಲ ಅಂಧಕಾರದ ಶಕ್ತಿಗಳು. ಶ್ರೀ ಅರವಿಂದೋ ಅವರು ವೇದದ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಲೈಫ್ is a battle between the forces of light and the forces of darkness, and ultimately the forces of light wins the battle ಅಂತ. ಈ ಜೀವನ ಅನ್ನೋದು ಇದು ಬೆಳಕಿನ ಶಕ್ತಿಗಳು ಮತ್ತು ಅಂಧಕಾರದ ಶಕ್ತಿಗಳ ನಡುವಿನ ಯುದ್ಧ. ಅಂತಿಮವಾಗಿ ಬೆಳಕಿನ ಶಕ್ತಿಗಳು ವಿಜಯವನ್ನು ಸಾಧಿಸ್ತವೆ ಅಂತ. ಈ ಕತ್ತಲೆಯ ಶಕ್ತಿಗಳು ಏನ್ ಮಾಡ್ತವೆ ಅಂತ 3ನೇ ಮಂಡಲದ 18ನೇ ಸೂಕ್ತದ 1ನೇ ಮಂತ್ರ ಹೇಳ್ತದೆ. ಪುರುದ್ರುಹೋ ಹಿ ಕ್ಷಿತಯೋ ಜನಾನಾಂ ಪ್ರತಿ ಪತಿಚೀರ್ ದಹತಾತ್ ಅರಾತಿಹಿ ಅಂತ ಹೇಳುತ್ತೆ ಈ ಮಂತ್ರ. ಅಂದ್ರೆ ಈ ಜೀವಿಗಳ ಜಗತ್ತು ಕೇಡುಗಳಿಂದ ತುಂಬಿದೆ. ಪ್ರಾರ್ಥನೆ ಏನ್ ಮಾಡ್ತಾನೆ ಋಷಿ? ಭಸ್ಮಗೊಳಿಸು ನಮ್ಮನ್ನು ಎದುರಿಸುವ ದುಷ್ಟ ಶಕ್ತಿಗಳನ್ನು ಅಂತ. ಈ ಜೀವನ ವಿರೋಧಿ ಶಕ್ತಿಗಳಿಂದ ತುಂಬಿದೆ. ನಮ್ಮನ್ನು ಎದುರಿಸುವಂತಹ ದುಷ್ಟ ಶಕ್ತಿಗಳನ್ನು ಭಸ್ಮಗೊಳಿಸು, ನಾಶಗೊಳಿಸು, ಇಲ್ಲದಂತೆ ಮಾಡುವಂತ ಈ ಮಂತ್ರದಲ್ಲಿ ಋಷಿ ಪ್ರಾರ್ಥನೆ ಮಾಡ್ತಾರೆ. ನಾನು ಹೇಳಿದಾಗೆ ನಾವು ವಾಸಿಸುವಂತಹ, ನಾವು ಜೀವಿಸುವಂತಹ ಈ ವಿಶ್ವದಲ್ಲಿ ನಮ್ಮ ಭೌತಿಕ ಕಣ್ಣುಗಳಿಗೆ, ಈ ಭೌತಿಕ ಕಣ್ಣುಗಳು ಏನ್ ನೋಡ್ತವೆ ಅದಕ್ಕಿಂತ ಮಿಗಿಲಾಗಿ, ಅದನ್ನು ಮೀರಿದಂತಹ ಅನೇಕ ಶಕ್ತಿಗಳಿದ್ದಾವೆ. ನಮ್ಗೆ ಯಾವುದೋ ಒಂದು ಕಾಣಿಸ್ತಾ ಇಲ್ಲ ಅಂದ ಮಟ್ಟಿಗೆ ಅದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದನ್ನೇನು ಹೇಳ್ತೀವಿ? ನಿಗೂಢ ವಿಜ್ಞಾನ ಅಥವಾ ರಹಸ್ಯ ಲೋಕ, ರಹಸ್ಯ ಪ್ರಕಟಣೆ. ಅವು ಪ್ರಕಟ ಆಗಿದ್ದಾವೆ, ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಮುಂದೆ ಒಂದು ಗೋಡೆ ಇದೆ. ಆ ಗೋಡೆ ಆಚೆಗೆ ಅನೇಕ ವಸ್ತುಗಳಿದ್ದಾವೆ, ಬಟ್ ನನಗೆ ಕಾಣಿಸುವುದಿಲ್ಲ. ಯಾಕಂದ್ರೆ ಗೋಡೆ ಮಧ್ಯ ಅಡ್ಡ ಬಂದಿದೆ, ಹಾಗಾಗಿ ಆಚೆ ಇರೋದು ಏನು ಕಾಣಿಸುವುದಿಲ್ಲ. ಕಾಣಿಸಲ್ಲ ಅನ್ನುವ ಕಾರಣಕ್ಕೆ ನಾನು ಈ ಗೋಡೆಯ ಆಚೆ ಏನೂ ಇಲ್ಲ ಅಂತ ಹೇಳಿದ್ರೆ ಸರಿ ಆಗುತ್ತಾ? ಸರಿ ಆಗಲ್ಲ. ಹಾಗೇನೆ ಈ ಜಗತ್ತು ಅಂತ ಹೇಳಿದ್ರೆ ನಮಗೆ ಏನು ಅನುಭವಕ್ಕೆ ಬರುತ್ತೆ ಅಷ್ಟು ಮಾತ್ರ ಅಲ್ಲ. ಅಂದ್ರೆ ಕಣ್ಣಿಗೆ ಏನು ಕಾಣುತ್ತೆ, ನಮ್ಮ ನಾಸಿಕಕ್ಕೆ ಏನು ವಾಸನೆ ಬರ್ತದೆ, ಕಿವಿಗೆ ಏನು ಶಬ್ದಗಳು ಕೇಳ್ತವೆ, ನಮ್ಮ ಸ್ಪರ್ಶಕ್ಕೆ ಏನು ಅನುಭವಕ್ಕೆ ಬರ್ತದೆ, ಪಂಚೇಂದ್ರಿಯಗಳ ಅನುಭವವನ್ನು
ಮೀರಿದಂತೆ ಈ ಜಗತ್ತಿನಲ್ಲಿ ಅನೇಕ ಸಂಗತಿಗಳಿದ್ದಾವೆ. ಈ ರೀತಿಯ ಪಂಚೇಂದ್ರಿಯಗಳ ಅನುಭವಕ್ಕೆ ಸುಲಭವಾಗಿ ಬಾರದಂತಹ ಅನೇಕ ಶಕ್ತಿಗಳು, ಅಗೋಚರವಾದಂತಹ ಶಕ್ತಿಗಳು ಈ ಬದುಕಿನಲ್ಲಿ, ಈ ಪ್ರಕಟಣೆಯಲ್ಲಿ ಇದ್ದಾವೆ. ಈ ಶಕ್ತಿಗಳು ಯಾವಾಗಲೂ ಅವುಗಳ ಕೆಲಸ ಈ ಪ್ರಕಾಶದ ಶಕ್ತಿಗಳಿಗೆ ಬೆಳೆಯುವುದಕ್ಕೆ ಅಡ್ಡಿ ಮಾಡುವಂಥದ್ದು. ಈ ಪ್ರಕಾಶದ ಶಕ್ತಿಗಳು ಅದೃಶ್ಯವಾಗಿದ್ದಾವೆ. ಈ ಪ್ರಕಾಶದ ಶಕ್ತಿಗಳೆಲ್ಲ ಮನುಷ್ಯರ ಮೂಲಕ ತಮ್ಮ ಅಸ್ತಿತ್ವವನ್ನು ಪ್ರಕಟಗೊಳಿಸಬೇಕು. ಈ ಮನುಷ್ಯರಲ್ಲಿ ಏನ್ ಮಾಡ್ತವೆ, ಈ ಪ್ರಕಾಶದ ಶಕ್ತಿಗಳು ಬೆಳೆದಿರುವಂತೆ ಈ ಅದೃಶ್ಯವಾದಂತಹ ಅಂಧಕಾರದ ಶಕ್ತಿಗಳು ತಮ್ಮ ಪ್ರಭಾವವನ್ನು ಬೀರುವುದಕ್ಕೆ ಶುರು ಮಾಡ್ತವೆ. ನಾವು ಕೇಳಿದೀವಿ ಷಡ್ರಿಪುಗಳು ಅಂತ ಕೇಳಿದೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಕೇಳಿದೀವಿ. ಇವೇ ಈ ವಿರೋಧಿ ಶಕ್ತಿಗಳು. ಇವು ಯಾವಾಗಲೂ 24/7 ಆಕ್ಟಿವ್ ಆಗಿರ್ತವೆ. ಅನೇಕ ಸಾರಿ ದುಸ್ವಪ್ನಗಳಾಗಿ ಬಂದು ನಮ್ಮನ್ನು ಕಾಡ್ತವೆ, ನಮ್ಮ ಪ್ರಗತಿಯನ್ನು ವಿರೋಧಿಸ್ತವೆ, ನಮ್ಮಲ್ಲಿ ಒಂದು ರೀತಿಯ ಭಯವನ್ನು ಉಂಟು ಮಾಡ್ತವೆ. ಈ ಭಯ ಅಂತ ಹೇಳ್ತೀವಿ, ಆತಂಕ ಅಂತ ಹೇಳ್ತೀವಿ, ಸ್ಟ್ರೆಸ್ ಅಂತ ಹೇಳ್ತೀವಿ, ಒತ್ತಡ ಅಂತ ಹೇಳ್ತೀವಿ. ಇವೆಲ್ಲ ಏನು? ಇವೆಲ್ಲ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವಿರೋಧಿಗಳಾಗಿರುವಂಥವು. ಜೀವನದಲ್ಲಿ ಇವೆಲ್ಲ ಇರುವುದೇ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಬಗೆಯಂತಹ ಭಯ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಬಗೆಯಲ್ಲಿ ಒತ್ತಡ ಇರ್ತದೆ, ಆತಂಕ ಇರ್ತದೆ. ಶಾಲೆಗೆ ಹೋದ ನಮ್ಮ ಮಕ್ಕಳು 5 ನಿಮಿಷ ತಡವಾದ್ರೆ ಆತಂಕ ಶುರುವಾಗುತ್ತೆ. 10 ನಿಮಿಷ 15 ನಿಮಿಷ ಆದ್ರೆ ಆತಂಕ ಹೆಚ್ಚಾಗಿ ಅದು ಒತ್ತಡ ಆಗುತ್ತೆ. ಇನ್ನೂ ಹೆಚ್ಚು ಹೊತ್ತು ಈ ಆತಂಕ ಒತ್ತಡ ಇದ್ರೆ ನಮ್ಮೊಳಗೆ ಒಂದು ಬಗೆಯ ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ಈ ಅನೇಕ ದೀರ್ಘಕಾಲದ ಒತ್ತಡಗಳಿಂದ ಖಿನ್ನತೆ ಉಂಟಾಗ್ತದೆ. ಅದಕ್ಕೆ ಆಧುನಿಕ ಸೈಕಾಲಜಿಯಲ್ಲಿ ಅಥವಾ ಮನಃಶಾಸ್ತ್ರದಲ್ಲಿ ಕೆಲವು ಔಷಧಿಗಳನ್ನು, ಕೆಲವು ವ್ಯಾಯಾಮಗಳನ್ನು ಹೇಳ್ತಾರೆ. ಆದರೆ ನಮ್ಮ ವೇದ, ಉಪನಿಷತ್ತುಗಳು, ಶಾಸ್ತ್ರಗಳೆಲ್ಲ ಬಹಳ ಮುಂಚೆಯೇ ಈ ಷಡ್ರಿಪುಗಳು ಅಥವಾ ಅಂಧಕಾರದ ಶಕ್ತಿಗಳನ್ನು ಗುರುತಿಸಿ ಇವು ಯಾವಾಗಲೂ ನಮ್ಮಲ್ಲಿ ಕ್ರಿಯಾಶೀಲ ಆಗ್ತವೆ. ಆದ್ದರಿಂದ ಇವುಗಳನ್ನು ಕ್ರಿಯಾಶೀಲ ಆಗುವುದಕ್ಕೆ ಬಿಡದೆ ನೀವು ಒಂದಿಷ್ಟು ಪೂಜೆ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ಸೇವೆ ಮಾಡಿ ಅಂತ ಶಾಸ್ತ್ರಗಳು ಹೇಳಿದ್ದಾರೆ. ಸೊ ನಾವು ಮಾಡುವ ಜಪ, ನಾವು ಮಾಡುವ ಪೂಜೆ, ನಾವು ಮಾಡುವ ಸೇವೆ ಇನ್ನೊಬ್ಬರ ಉಪಕಾರಕ್ಕೆ ಅಲ್ಲವೇ ಅಲ್ಲ. ನಮಗೆ ನಾವು ಸಹಾಯ ಮಾಡ್ಕೋಬೇಕು ಅಂತಿದ್ದರೆ, ನಾವು ಬೆಳೆಯಬೇಕು ಅಂತಿದ್ದರೆ ಈ ಅಗ್ನಿಹೋತ್ರ ಕೂಡ ಇದರಲ್ಲಿ ಒಂದು ಮಾರ್ಗ. ನಮ್ಮಲ್ಲಿ ಏನು ಈ ದುಷ್ಟ ಶಕ್ತಿಗಳು ಅಥವಾ ಅಂಧಕಾರದ ಶಕ್ತಿಗಳು ಅಥವಾ ಈ ಪ್ರಗತಿಗೆ ವಿರೋಧವಾದಂತಹ ಶಕ್ತಿಗಳಿದ್ದಾವೆ, ಈ ಎಲ್ಲ ಶಕ್ತಿಗಳನ್ನು ಭಸ್ಮ ಮಾಡುವಂತ ಸಾಕ್ಷಾತ್ ಅಗ್ನಿಯ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಅಗ್ನಿಹೋತ್ರದ ಮೂಲಕ. ಇದು ನಿರಂತರ ನಡೀತಿರಬೇಕು. ಇದು ನಿರಂತರ ನಡೀತಿದ್ರೆ ಹೇಗೆ ನಡಿಬೇಕು? ನಾವು ನಮ್ಮ ಮನಸ್ಸಿನ ವೀಕ್ಷಕರು ನಾವೇ ಆಗಬೇಕು. ವೀಕ್ಷಣೆ ಮಾಡಬೇಕು. ಧ್ಯಾನ ಅಂದ್ರೆ ಮತ್ತೇನೋ ಅಲ್ಲ, ಕಣ್ಣು ಮುಚ್ಚಿ ಕುಳಿತುಕೊಂಡು ಉಸಿರಾಟವನ್ನು ಸ್ಥಿರಗೊಳಿಸಿ, ಉಸಿರಾಟದಲ್ಲಿ ವೈದಾಟ ಇಲ್ಲ ಅಂತ ಯಾವಾಗ ನಮಗೆ ಗೊತ್ತಾಗ್ತದೆ, ಆ ಸಂದರ್ಭದಲ್ಲಿ ನಾವು ನಮ್ಮನ್ನು ಅವಲೋಕನ ಮಾಡ್ಲಿಕ್ಕೆ ಶುರು ಮಾಡಬೇಕು. ಮನುಷ್ಯ ಎಲ್ಲಕ್ಕಿಂತ ಹೆಚ್ಚು ಭಯ ಪಡುವುದು ತನ್ನನ್ನು ತಾನು ಅವಲೋಕನ ಮಾಡುವಂಥದ್ದು. ನಾನೇನ್ ತಪ್ಪು ಮಾಡಿದೆ, ನಾನು ಎಲ್ಲಿ ದಾರಿ ಬಿಟ್ಟು ನಡೆದೆ ಅಂತ ವಿಮರ್ಶೆ ಮಾಡಿಕೊಳ್ಳುವುದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಂತ ಅನಿವಾರ್ಯವಾದಂಥದ್ದು. ನಾವು ಸದಾ ಏನು ಮಾಡ್ತೀವಿ, ಹೆಚ್ಚಿನ ಪಕ್ಷದಲ್ಲಿ ಇನ್ನೊಬ್ಬರ ದೋಷಗಳನ್ನು ಕೊಡುತ್ತಾ ಇರ್ತೀವಿ, ಇನ್ನೊಬ್ಬರ ದೋಷಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇದರಿಂದ ನಮಗೆ ಏನೇನೇನೇನು ಪ್ರಯೋಜನ ಇಲ್ಲ, ಬದಲಾಗಿ ಇದರಿಂದ ನಮಗೆ ತೊಂದರೆ ಜಾಸ್ತಿ. ಅದಕ್ಕೆ
ವೇದಗಳು ಹೇಳುದು, ವೇದದ ಋಷಿಗಳು ಯಾವಾಗಲೂ ಹೇಳುದು ಏನಂತ ಹೇಳಿದ್ರೆ, ನಿನ್ನನ್ನು ನೀನು ವೀಕ್ಷಣೆ ಮಾಡಿಕೋ. ವೀಕ್ಷಣೆ ಮಾಡಿ ಮುಂದಿನ ಹಂತದ ಏನ್ ಮಾಡಬೇಕು, ನಿನ್ನನ್ನು ನೀನು ತಿದ್ದುಕೋ. ಇವತ್ತು ಯಾರ್ದು ಮನಸ್ಸು ನೋಯಿಸಿದೆ ನಾನು, ನೆಕ್ಸ್ಟ್ ಟೈಮ್ ಈ ಮನಸ್ಸು ನೋಯಿಸದಂತೆ ನಡೆದುಕೊಳ್ಳುವುದು ಹೇಗೆ? ಇವತ್ತು ಯಾವುದೋ ಒಂದು ವಿಷಯಕ್ಕೆ ನಾನು ನೊಂದುಕೊಂಡಿದ್ದು ಸರಿ ಇದೆಯಾ? ಇನ್ನು ಮುಂದೆ ಇಂತಹ ಪ್ರಸಂಗಗಳಲ್ಲಿ ನೊಂದುಕೊಳ್ಳದಂತೆ ಹೇಗೆ ಮುನ್ನಡಿಬೇಕು? ಸೊ ಇವೆರಡೂ ಮುಖ್ಯ. ಏನು, ನಾನು ನೊಂದುಕೋಬಾರ್ದು, ಇನ್ನೊಬ್ಬರಿಗೆ ನೋವು ಕೊಡಬಾರ್ದು. ಸೊ ಇದಕ್ಕೇನಂತೀವಿ ನಾವು, ಬ್ಯಾಲೆನ್ಸಿಂಗ್ ದ ಲೈಫ್ ಅಂತ ಹೇಳ್ತೀವಿ. ನಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ಸಮತೋಲನಗೊಳಿಸುವಂಥದ್ದು. ಸೊ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಾವು ಈ ಜೀವನವನ್ನು ಸಮತೋಲನಗೊಳಿಸ್ತಾ ನಡಿಬೇಕು. ಅದೇ ಆಧ್ಯಾತ್ಮಿಕ ಜೀವನ. ನಾನೆಲ್ಲೋ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಮೂಗು ಮುಚ್ಕೊಂಡು ಏನೋ ಮಾಡ್ತೀನಿ, ನಾನು ಅಧ್ಯಾತ್ಮ ಮಾಡ್ತೀನಿ ಅಂತ ಹೇಳಿದ್ರೆ, ನೋ, ಇಟ್ ಈಸ್ ನಾಟ್ ದ ವೇ ಆಫ್ ದಿ ವೇದ. ಅದು ವೇದದ ಮಾರ್ಗ ಅಲ್ಲ. ಇಲ್ಲಿ ಬದುಕಬೇಕು. ಹೇಗೆ ಬದುಕಬೇಕು? ಸಂಭ್ರಮದಿಂದ ಬದುಕಬೇಕು. ಲೈಫ್ ಇಸ್ ಎ ಸೆಲೆಬ್ರೇಷನ್ ಅಂತ ಹೇಳುತ್ತೆ ವೇದ. ಸಂಭ್ರಮದಿಂದ ಬದುಕಬೇಕು, ಆನಂದದಿಂದ ಬದುಕಬೇಕು. ಈ ಸಂಭ್ರಮ ಮತ್ತು ಆನಂದದಿಂದ ಬದುಕುವಾಗ ದಾರಿಯಲ್ಲಿ ಅಡ್ಡ ಆಗುವಂತಹ ಈ ಅಡೆತಡೆಗಳನ್ನು ನಾವು ನಿವಾರಿಸುವುದು ಒಂದು ಬಿಗ್ ಚಾಲೆಂಜ್. ಅದಕ್ಕೆ ಋಗ್ವೇದದ ಋಷಿಗಳು 5ನೇ ಮಂಡಲ 2ನೇ ಸೂಕ್ತದ 6ನೇ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ? ಈ ಪ್ರತಿರೋಧಿ ಶಕ್ತಿಗಳನ್ನು ನಿವಾರಿಸುವುದಕ್ಕೆ, ಅರಾತಯೋ ನಿದಧುರ್ಮರ್ತೇಶು ಬ್ರಹ್ಮಾಣಿ ಅತ್ತೇರವತಂ ಸೃಜಂತು ನಿಂದಿತಾರೋ ನಿಂದ್ಯಾಸೋ ಭವಂತು. ನಿಂದಿತಾರೋ ನಿಂದ್ಯಾಸೋ ಭವಂತು. ಇದರ್ಥ, ಮಾನವರೊಳಗಿನ ಆತ್ಮಪುರುಷನ ಮೇಲೆ ಒದಿಸಿವೆ ಬದಿಕೆ ದುಷ್ಟ ಶಕ್ತಿಗಳು. ಅವನನ್ನು ಮುಕ್ತಗೊಳಿಸಲಿ ಅತ್ರಿಯ ಜ್ಞಾನವಾಣಿ. ಅತ್ರಿಯರು ಈ ಮಂತ್ರಕ್ಕೆ ಅತ್ರಿಯ ಋಷಿ. ಅವನನ್ನು ಮುಕ್ತಗೊಳಿಸಲಿ ಅತ್ರಿಯ ಜ್ಞಾನವಾಣಿ. ಬಂಧಿತರಾಗಲಿ ನಿಂದಕರೇ ನಿಂದನೆಯಿಂದ. ಸೊ ಇದು ಈ ನಿಂದಿತಾರೋ ನಿಂದ್ಯಾಸೋ ಭವಂತು. ಬಂಧಿತರಾಗಲಿ ನಿಂದಕರೇ ನಿಂದನೆಯಿಂದ. ಸೊ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು, ಕೆಟ್ಟ ಕೆಲಸ ಅಂತಂದ್ರೆ ದೈವ ವಿರೋಧಿಯಾದಂತಹ, ದೇವರಿಗೆ ಸಮ್ಮತ ಅಲ್ಲದಂತಹ ಕಾರ್ಯಗಳು, ಅದ್ಯಾವುದು ಅಂತ ಬಹಳ ಕ್ಲುಪ್ತವಾಗಿ ಬಸವಣ್ಣನವರು ಆ ನಂತರ ಒಂದು ವಚನದಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ರು ಬಸವಣ್ಣನವರು? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದೇ ಕೂಡಲ ಸಂಗಮನ ಒಲಿಸುವ ಪರ್ಯಾತ. ಇಷ್ಟೇ ಲೈಫು. ಕಳಬೇಡ, ಕಳುವು ಮಾಡಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ನಿನ್ನನ್ನು ನೀನು ಯಾವಾಗಲೂ ಹೊಗಳ್ಕೊಂಡಿರ್ಬೇಡ. ನೀನು ಮಾಡುವ ಕೆಲಸವನ್ನು ಸಮಾಜ ಗುರುತಿಸಲಿ. ನೀನು ನಾನೀಗ ಮಾಡಿದೆ ಅಂತ ಅಹಂಕಾರವನ್ನು ವ್ಯಕ್ತಪಡಿಸಬೇಡ. ಇಂಥದ್ದು ಮಾಡಿದಂಥ ಪ್ರತಿಯೊಂದು ಮಾಡಿದಾಗಲೂ ಕೂಡ ನಾವು ಆ ಒಂದು ಸುಳಿಯಲ್ಲಿ ಸಿಕ್ಕಾಕೋತೀವಿ. ಒಂದು ರೀತಿ ಒಂದು ದೊಡ್ಡ ಹಗ್ಗ ಇದೆ ಅಂದ್ಕೊಳ್ಳಿ. ಒಂದೊಂದು ಸರಿ ಮಾಡಿದಾಗಲೂ ಒಂದೊಂದು ದೇಹಕ್ಕೆ ಒಂದೊಂದು ಸುತ್ತಾ ಹೋಗ್ತದೆ ಇಂಥದ್ದು. ಸೊ ಈ ಥರದ್ದು 100 ಸುತ್ತಿದಾಗ ಆ ಹಗ್ಗದಿಂದ ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತದೆ. ವಿಲ ಒದ್ದಾಡಿ ಬಿಡ್ತೀವಿ ನಾವು. ಈ ಜೇಡರ ಬಲೆ ಅಂತ ಹೇಳ್ತೀವಿ. ಜೇಡ ಏನ್ ಮಾಡ್ತದೆ, ಬಲೆ ಎಣಿತಾ ಹೋಗ್ತದೆ, ಅದ್ರಲ್ಲಿ ಮುಗ್ನಾಗ್ಬಿಡುತ್ತೆ. ಅದು ಬೇರೆ ಯಾವುದು ಸಣ್ಣ ಹುಳಗಳಿರ್ತವೆ, ಅವು ಬಂದು ಬಲೆಯಲ್ಲಿ ಬೀಳಿ ಆಗ ನಾನು ಅದನ್ನು ತಿಂತೀನಿ ಅನ್ನೋ ಭ್ರಮೆಯಲ್ಲಿ ಅದು ಬಲೆ ಕಟ್ಕೊಳ್ಳುತ್ತೆ. ಕೊನೆಗೇನಾಗುತ್ತೆ, ಆ ಬಲೆಯಲ್ಲಿ ತಾನೇ ಸಿಕ್ಕಾಕೊಳ್ಳುತ್ತೆ. ಹಾಗೆ ನಾವೆಲ್ಲರೂ ಕೂಡ ನಮಗೆ ಗೊತ್ತಿಲ್ಲದಂತೆಯೇ ನಮ್ಮ ಜೀವನದಲ್ಲಿ ಒಂದು ಬಲೆ ಹೆಣಿತಾ ಇರ್ತೀವಿ. ಕೊನೆಗೆ ಆ ಬಲೆಯಲ್ಲಿ ನಾವೇ ಸಿಕ್ಕಾಕೊಳ್ತೀವಿ. ಹಾಗೆ ನಾವು ಸಿಕ್ಕಾಕೋಬಾರ್ದು ಅಂತ ಇದ್ರೆ ನಾವು ಒಂದೊಂದು ಎಳೆ ಇಂಥದ್ದೇನು ಬಲೆ ಆಗ್ತದೆ, ಆ ಬಲೆ ಆದಾಗ ಆ ಒಂದೊಂದು ಎಳೆ ಆದಾಗೂ ಕೇರ್ಫುಲ್ ಆಗಿ ಅದನ್ನು ಧ್ಯಾನ ಪೂಜೆಗಳ ಮೂಲಕ ಗಮನಿಸಿ
ಆ ಬಲೆಯಲ್ಲಿ ಸಿಕ್ಕಾಕೊಳ್ಳದ ಹಾಗೆ ನಾವು ನೋಡ್ಕೋಬೇಕಾಗ್ತದೆ. ಅದನ್ನೇ ಆ ರಾತಯೋನಿ ದಧುರ್ಮರ್ತೇಶು, ಮಾನವನೊಳಗಿನ ಆತ್ಮಪುರುಷನ ಮೇಲೆ ವಧಿಸಿವೆ ವಧಿಕೆ ದುಷ್ಟ ಶಕ್ತಿಗಳು. ಬ್ರಹ್ಮಾಣಿ ಅತ್ರೇರವ ತಂಸೃಜಂತು ನಿಂದಿತಾರೋ ನಿಂದ್ಯಾಸೋ ಭವಂತು. ಯಾರು ನಮ್ಮನ್ನು ನಿಂದನೆ ಮಾಡ್ತಾರೆ, ಯಾರು ನಮಗೆ ಕೆಟ್ಟದನ್ನು ಬಗೆತಾರೆ, ಯಾರು ನಮಗೆ ಆತ್ಮ ಅಗೌರವವನ್ನು ಉಂಟು ಮಾಡ್ತಾರೆ, ಅವರೆಲ್ಲ ಅವರವರ ಪಾಪದಲ್ಲಿ ಅವರೇ ಸಿಕ್ಕಾಕೊಳ್ಳಿ, ನಾನು ಮುಂದೆ ಹೋಗ್ತಾ ಇರಲಿ. ಒಳ್ಳೆಯವರೆಲ್ಲರೂ ನನ್ನ ಜೊತೆ ಮುಂದೆ ಬರಲಿ, ಕೆಟ್ಟದ್ದು ಯಾರು ಮಾಡ್ತಾರೆ ಅವರು ನೀನು ನೋಡ್ಕೋ ಅಂತ ದೇವರಿಗೆ ಸಮರ್ಪಣೆ ಮಾಡಿ ನಾವು ಮುಂದೆ ಹೋಗೋದಕ್ಕೆ ಬಯಸುವಂಥದ್ದು ವೇದ. ಸೊ ಹಾಗಾಗಿ ನಾವು ವೇದದ ವಿದ್ಯಾರ್ಥಿಗಳಾಗಿ ಅಗ್ನಿಹೋತ್ರದ ಪ್ರಾಕ್ಟೀಸ್ ಮಾಡುವವರಾಗಿ, ಅಭ್ಯಾಸ ಮಾಡುವವರಾಗಿ, ಅನುಷ್ಠಾನ ಮಾಡುವವರಾಗಿ ನಾವು ಸದಾ ಪಾಸಿಟಿವ್ ಥಿಂಕಿಂಗ್, ವೇದದಲ್ಲಿ ಪಾಸಿಟಿವ್ ಥಿಂಕಿಂಗ್ ಇದೆ. ಎಷ್ಟು ಮಟ್ಟಿಗೆ ಪಾಸಿಟಿವ್ ಥಿಂಕಿಂಗ್ ಇದೆ ಅಂತಂದ್ರೆ ವೇದದಲ್ಲಿ ಹೇಳುತ್ತೆ ಈ ಜಗತ್ತಿನಲ್ಲಿ ಎಲ್ಲವೂ ಸಮೃದ್ಧವಾಗಿದೆ ಅಂತ. ಅಬೆಂಡೆಂಟ್ ಅಂತ ಏನು ಹೇಳ್ತೀವಿ ನಾವು, ಈ ಜೀವನದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗಿದೆ. ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ ಅದು ನಾನೊಬ್ಬನೇ ಅಲ್ಲ, ನನ್ನ ವಂಶ ಪರಂಪರೆಯಲ್ಲಿ ಎಲ್ಲರೂ ಅನುಭವಿಸಿ ಆನಂದ ಪಡುವಷ್ಟು ಈ ಜೀವನದಲ್ಲಿ ಸೆಲೆಬ್ರೇಷನ್ ಇದೆ. ನಾವು ನಮ್ಮ ಸೆಲೆಬ್ರೇಷನ್ ಅನ್ನು ನಾವೇ ಬಡಪಾಯಿಗಳಾಗಿ ಮಾಡ್ಕೋತೀವಿ, ನಾವೇ ಅದನ್ನು ಹಿನ್ನಡೆ ಮಾಡ್ಕೋತೀವಿ. ನಾವು ಕಳೆದ ವಾರದಲ್ಲಿ ಭಗವದ್ಗೀತೆಯ ಒಂದು ಮಂತ್ರ ನೋಡಿದೇವಲ್ವಾ, ನಿನ್ನ ಆತ್ಮ ಉದ್ಧಾರ ಮಾಡುವಂಥದ್ದು ನೀನೇ ಅಷ್ಟೇ ಅಲ್ಲ, ನಿನ್ನ ಆತ್ಮಕ್ಕೆ ನಿಂದನೆಯನ್ನು ಉಂಟು ಮಾಡುವಂಥವನು ನೀನೇ. ಉದ್ಧರೇದಾತ್ಮನಾತ್ಮಾರಾಮ್ ಅಂತ. ನಿನ್ನ ಆತ್ಮ ಉದ್ಧಾರ ಮಾಡಬೇಕಾದ್ರೆ ಅದು ನಿನ್ನ ಒಬ್ಬನಿಂದ ಮಾತ್ರ ಸಾಧ್ಯ. ಇನ್ನೆಲ್ಲರೂ ಕೇವಲ ನೀವು ಹೇಗೆ ನಮ್ದು ಎಲ್ಲೋ ಒಂದು ಕಡೆಗೆ ಕಾರು ಸ್ಟ್ರಕ್ ಆದ್ರೆ ಯಾರೋ ಒಬ್ಬರು ಬಂದು ಹಿಂದ್ಗಡೆಯಿಂದ ತಳ್ಳುತ್ತಾರೆ, ಪುಷ್ ಮಾಡ್ತಾರೆ, ಆಗ ಸ್ವಲ್ಪ ಮುಂದೆ ಹೋಗಿ ನಮ್ಮ ಕಾರ್ ಸ್ಟಾರ್ಟ್ ಆಗ್ತದೆ. ಹಾಗೆ ನಮ್ದು ಎಲ್ಲೋ ಒಂದು ಕಡೆಗೆ ಕಾರು ನಿಂತರೆ ಅದನ್ನು ಕೆಲವರು ಬಂದು ಪುಷ್ ಮಾಡಬಹುದೇ ಹೊರತು ಅವರೇ ನಮ್ಮನ್ನು ನಡೆಸ್ಕೊಂಡು ಎಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕೋ ಅಲ್ಲಿವರೆಗೂ ಕರೆದುಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ಳಬೇಕು. ಬಿಲೀಫ್ ಇನ್ ದಿ ಥಿಯರಿ ಆಫ್ ಅಬಂಡೆನ್ಸ್ ಅಂತ ವೇದಗಳು ನಮಗೆ ಹೇಳ್ತವೆ. ಪ್ಯಾನಿಕ್ ಆಗಬೇಡ ಅಂತ ಹೇಳ್ತವೆ ವೇದಗಳು. ಅಯ್ಯೋ ಮಾರ್ಚ್ ಮುಗೀತು, ಏಪ್ರಿಲ್ ಬಂತು, ಮಳೆನೇ ಬರಲಿಲ್ಲ, ಏನಾಗ್ಬಿಡುತ್ತೋ, ಎಲ್ಲಿ ಕಾವೇರಿ ನದಿ, ಯಕ್ಷ ನದಿ, ವಾಯು ನದಿ ಬತ್ತಿ ಹೋಗ್ಬಿಟ್ಟು ನನಗೆ ನೀರೇ ಸಿಗದಂಗೆ ಆಗ್ಬಿಡುತ್ತೋ. ದೇವರ ಜಗತ್ತಿನಲ್ಲಿ ಅಂತಹ ನಿಯಮಗಳಿಲ್ಲ. ಆದ್ದರಿಂದ ದೇವರು ಅಂದ್ರೆ ಒಂದು ಶಕ್ತಿ ಅಂತ. ದೇವರು ನಾವು ಪದೇ ಪದೇ ಹೇಳ್ತಾ ಇರ್ತೀನಿ, ದೇವರು ಅಂತ ಹೇಳಿದ್ರೆ ಯಾರೋ ಒಂದು ವ್ಯಕ್ತಿ ಅಲ್ಲ, ಎಲ್ಲೋ ಕೂತ್ಕೊಂಡ್ಬಿಟ್ಟು ಏನೋ ನಡೆಸ್ತಿರುವಂಥದ್ದಲ್ಲ. ದೇವರು ಅನ್ನುವಂಥದ್ದು ಒಂದು ಶಕ್ತಿ. ಆ ಶಕ್ತಿ ಎಲ್ಲ ಕಡೆಗೂ ಇದೆ. ಅದನ್ನು ಅನುಭವಿಸುವಂತಹ ಯುಕ್ತಿ ನಮಗಿರಬೇಕು. ಇಷ್ಟೊತ್ತು ನಾವು ಅಗ್ನಿಹೋತ್ರ ಮಾಡುವಾಗ ಅಗ್ನಿಯನ್ನು ಅಲ್ಲಿ ಪ್ರಜ್ವಲನ ಮಾಡಿದ್ವಿ. ಈ ಅಗ್ನಿ ನಮ್ಮ ಆಧ್ಯಾತ್ಮಿಕ ಸ್ತರಕ್ಕೆ ಅನುಗುಣವಾಗಿ ಅಗ್ನಿಗೆ ಬೇರೆ ಬೇರೆಯಾದಂತಹ ಆಯಾಮಗಳು, ಅರ್ಥಗಳಿದ್ದಾವೆ. ಇದು ಕೇವಲ ಒಂದು ಬೆಂಕಿ ಅಂತ ನಾನು ತಿಳ್ಕೊಂಡ್ರೆ ಅದು ಬೆಂಕಿ ಅಷ್ಟೆ. ಈ ಬೆಂಕಿ ಬರೀ ಸುಡುತ್ತದೆ ಅಂತ ನಾನು ಅಂದ್ಕೊಂಡ್ರೆ ಅದು ಬೆಂಕಿ ಬರೀ ಸುಡುತ್ತೆ ಅಷ್ಟೆ. ಈ ಬೆಂಕಿ ಬೇಯಿಸಬಲ್ಲದು ಅಷ್ಟೇ ಅಲ್ಲ, ಆ ಬೆಂಕಿ ಅಕ್ಕ ಸಾಲಿಗನ ಕೈಗೆ ಕೊಟ್ರೆ, ಗೋಲ್ಡ್ ಸ್ಮಿತ್ ಅವನ ಕೈಗೆ ಬೆಂಕಿ ಕೊಟ್ರೆ ಏನಾಗುತ್ತೆ, ಬಂಗಾರದಲ್ಲಿ ಇರುವಂತಹ ಎಲ್ಲ ಮಲಿನತೆಗಳನ್ನು ನಿವಾರಿಸಿ ಆ ಬಂಗಾರವನ್ನು ಪವಿತ್ರಗೊಳಿಸ್ತದೆ, ಶುದ್ಧ ಮಾಡ್ತದೆ. ಸೊ ಕಚ್ಚಾ ಬಂಗಾರವನ್ನು ಶುದ್ಧ ಬಂಗಾರ ಮಾಡುವಂಥ ಶಕ್ತಿ ಕೂಡ ಅಗ್ನಿಯಲ್ಲಿದೆ. ಹಾಗಾಗಿ ನಮಗೆ ದೊರೆತಂತಹ ಈ ಬದುಕು, ಇದರ ವ್ಯಾಪ್ತಿ ಎಷ್ಟು ಅಂತ ನಿರ್ಧಾರ ಮಾಡುವಂಥವ್ರು ನಾವೇ. ಹಾಗಾಗಿ ಈ ಬದುಕಿಗೆ ನೀನು ಲಿಮಿಟ್ ಮಾಡಬೇಡ, ಈ ಬದುಕಿಗೆ ನೀನು ಲಗಾಮ ಹಾಕಬೇಡ. ಹಾಗಿದ್ರೆ ಏನ್ ಮಾಡ್ಬೇಕಂತ ಹೇಳ್ತವೆ ವೇದಗಳು? ದೇವರಿಗೆ ನೀನು ಸಮರ್ಪಣೆ ಮಾಡು.
ಅಗ್ನಿ, ನಾನು ನಿನ್ನ ಮುಂದೆ ಕೂತಿದ್ದೀನಪ್ಪ, ನನಗೆ ಏನಿದೆ ಅಗ್ನೇ ನಯತು ಸುಪಥ, ಒಳ್ಳೆಯ ದಾರಿಯಲ್ಲಿ, ಶುಭವಾದಂತಹ ದಾರಿಯಲ್ಲಿ, ಆಧ್ಯಾತ್ಮಿಕವಾದಂತಹ ದಾರಿಯಲ್ಲಿ, ನಾನು ಬೆಳಕನ್ನು ಅನುಭವಿಸುವಂತಹ ದಾರಿಯಲ್ಲಿ ನನಗೆ ಕರ್ಕೊಂಡು ಹೋಗುವಂಥ ಪ್ರಾರ್ಥನೆ ಮಾಡಬೇಕು. ಸೊ ನಮ್ಮ ಜೀವನದ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ಅನೇಕರು ಮಾತಾಡುವಾಗ ಹೇಳ್ತಿರ್ತಾರೆ, ನಾನೊಬ್ಬ ಹುಲು ಮಾನವ ಅಂತ ಹೇಳ್ತಾರೆ. ಸೊ ಯಾರು ಹುಲು ಮಾನವರಲ್ಲ, ಇದರಲ್ಲಿ ಯಾರು ಜನಸಾಮಾನ್ಯರು ಅಂತ ಹೇಳ್ತಾರೆ. ಯಾರು ಜನಸಾಮಾನ್ಯರ? ನಾವೆಲ್ಲರೂ ಏನು? ನಾವೆಲ್ಲರೂ ಕೂಡ ದಿವ್ಯ ಮಾನವರು. ನಾವೆಲ್ಲರೂ ಕೂಡ ದಿವ್ಯ ಮಾನವ, ನಮ್ಮೆಲ್ಲ ದಿವ್ಯತೆ ಇದೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ ಮಾತು ನಮ್ಗೆಲ್ಲ ನೆನಪಿರಬಹುದು. ಏನ್ ಹೇಳ್ತಿದೆ? ಆಲ್ ಆಫ್ ಅಸ್ ಆರ್ ಪೊಟೆನ್ಶಿಯಲಿ ಡಿವೈನ್. ನಮ್ಮೊಳಗೆ ದೈವಿ ಶಕ್ತಿ ಪ್ರತಿ ಒಬ್ಬರೊಳಗೂ ಇದೆ, ಇಂಥವ್ರೊಳಗೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅವ್ರು ಹೇಳಿದ್ರು ಕೂಡ ನಾವ್ಯಾರು ನಂಬಬಾರದು. ವೇದ ಏನ್ ಹೇಳ್ತದೆ? ಎಲ್ಲರೂ ಕೂಡ ಅಮೃತಸ್ಯ ಪುತ್ರಾಹ. ನಾವೆಲ್ಲರೂ ಅಮೃತ ಅಂದ್ರೆ ಯಾವುದು ನಾಶವೇ ಆಗುವುದಿಲ್ಲವೋ, ಯಾವುದು ನಾಶ ಆಗಲ್ಲ, ಶಕ್ತಿ ನಾಶ ಆಗಲ್ಲ ಈ ಜಗತ್ತಿನಲ್ಲಿ. ಇದೆಲ್ಲವೂ ಕೂಡ ಕ್ಷಯವಾಗುತ್ತವೆ. ಅಕ್ಷಯ ಅನ್ನುವಂಥದ್ದಿದ್ರೆ ಶಕ್ತಿ. ಆ ಶಕ್ತಿ ಧಾರಾಳವಾಗಿದೆ, ಅಬಂಡೆಂಟ್ ಆಗಿದೆ. ಅದನ್ನು ಎಷ್ಟು ನಾವು ಬಳಸ್ಕೋತೀವಿ? ಈಗ ಪ್ರಾಣಾಯಾಮ ಅಂತ ಹೇಳ್ತೀವಿ, ನಾವು ಉಸಿರಾಡ್ತೀವಿ. ಈ ಪ್ರಾಣಾಯಾಮ ಮಾಡುವಂಥ ಯೋಗಿನೂ ಉಸಿರಾಡ್ತಾನೆ, ಅದೇ ಪ್ರಾಣವಾಯು. ನಾವು ಆ ಪ್ರಾಣವಾಯುವನ್ನು ಸ್ವೀಕರಿಸ್ತೀವಿ. ಆ ಯೋಗಿ ಕೂಡ ಪ್ರಾಣವಾಯುವನ್ನು ಒಳಗಡೆಗೆ ಸ್ವೀಕರಿಸೋದು, ಹೊರಗಡೆಗೆ ಬಿಡುದು. ಆದರೆ ಅದೇನೋ ಒಂದು ಟೆಕ್ನಿಕ್ ಇದೆ. ಆದ್ದರಿಂದ ಈ ಪ್ರಾಣ ಕೇವಲ ನಾವು ಬದುಕುವುದಕ್ಕೋಸ್ಕರ ಬಳಸುವಂತಹ ಪ್ರಾಣವಾಯು ಅವರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಎತ್ತುವಂತಹ, ಅವರನ್ನು ಒಂದು ಯೋಗಿಯನ್ನಾಗಿ ಮಾಡುವಂತಹ ಶಕ್ತಿಯನ್ನು ಅದೇ ಪ್ರಾಣವಾಯು ಪಡ್ಕೊಳ್ತಾರೆ. ಹಾಗೆ ಭಗವಂತ ನಮ್ಮೆಲ್ಲರಿಗೂ ಕೂಡ ಈಕ್ವಲ್ ಅಪಾರ್ಚುನಿಟೀಸ್, ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು ಊರಿನಲ್ಲಿ ಒಂದು ಎ ಶಾಲೆ ಅಂತಿದ್ರೆ ಎಲ್ಲರೂ ಅದೇ ಶಾಲೆಯಲ್ಲೇ ಓದುವುದು, ಅದೇ ಮೇಷ್ಟ್ರೆ ಪಾಠ ಮಾಡುವುದು, ಅದೇ ಟೆಕ್ಸ್ಟ್ ಬುಕ್ಗಳನ್ನು ಅವ್ರು ಓದಬೇಕು. ಅದರಲ್ಲಿ ಕೆಲವರು ಫಸ್ಟ್ ಕ್ಲಾಸ್ ಬರ್ತಾರೆ, ಡಿಸ್ಟಿಂಕ್ಷನ್ ಬರ್ತಾರೆ, ಇನ್ನು ಕೆಲವರು ಫೇಲ್ ಆಗ್ತಾರೆ. ಅಷ್ಟೇ ವ್ಯತ್ಯಾಸ. ಈ ಡಿಸ್ಟಿಂಕ್ಷನ್ ಬರುವವರು ಏನು ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ ಅದನ್ನು ತನ್ನ ಜಪ, ತಪ, ಪೂಜೆ, ಅಗ್ನಿಹೋತ್ರ ಅನ್ನುವಂತಹ ಮಾರ್ಗಗಳ ಮೂಲಕ ಅದನ್ನು ವಿಸ್ತಾರ ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಇಟ್ಕೊಂಡಿದ್ದಾನೆ. ಅದರ ಮೂಲಕ ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ನಾವು ಕಾಲ್ನಡಿಗೆಯಲ್ಲಿ ಹೋದರೆ 1 ಗಂಟೆಗೆ 5, 6, 10 ಕಿಲೋಮೀಟರ್ ಹೋಗ್ತೀವಿ. ಅದೇ ವಿಮಾನವನ್ನು ಬಳಸಿ ಹೋದರೆ ನಾವು ಸಾವಿರಾರು ಕಿಲೋಮೀಟರ್ ಮುಂದೆ ಹೋಗ್ತೀವಿ. ಹೇಗೆ ಹೋಗ್ತೀವೋ ಅದೇ ರೀತಿ ಅವಕಾಶ ಒಂದೇ, ಭಗವಂತ ಕೊಟ್ಟ ಅವಕಾಶ ಒಂದೇ. ಅದನ್ನು ನಾವು ಕಾಲ್ನಡಿಗೆಗೆ ಸೀಮಿತಗೊಳ್ತೀವೋ ಅಥವಾ ಅದನ್ನು ಒಂದು ವಿಮಾನ ಅನ್ನು ಪರಿವರ್ತನೆ ಮಾಡಿ ವೇಗವಾಗಿ ಈ ಭಗವಂತನ ಹತ್ತಿರ ಸಾಗಿ ಆ ಆನಂದವನ್ನು ಪಡಿತೀವೋ ಅನ್ನೋದು ಅದು ನಮಗೆ ಬಿಟ್ಟಿದ್ದು ಅಂತ ವೇದದ ಋಷಿಗಳು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಂದಿತಾರೋ ನಿಂದಿತಸ್ಯ, ಯಾರು ನಮಗೆ ನಿಂದನೆ ಮಾಡ್ತಾರೆ, ಯು ನೀಡ್ ನಾಟ್ ಹ್ಯಾವ್ ಟು ಬಾದರ್, ಯು ನೀಡ್ ನಾಟ್ ಹ್ಯಾವ್ ಟು ವರಿ, ಆರ್ ಯು ನೀಡ್ ನಾಟ್ ಹ್ಯಾವ್ ಟು ಟೇಕ್ ಆಕ್ಷನ್. ಅವರು ತಾವಾಗಿ ಅದರಲ್ಲಿ ಸಿಕ್ಕಾಕೋತಾರೆ. ನೀವು ಜಸ್ಟ್ ಅದನ್ನು ನೋಡಿ ಮುಂದಕ್ಕೆ ಹೋಗಿ. ನೀವು ಜೀವನದಲ್ಲಿ ನಿಂದೆ ಮಾಡುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಹೋದರೆ ನಿಮ್ಗೆಲ್ಲರಿಗೂ ಇನ್ನೂ 10 ಜನ್ಮ ಬೇಕು ಈ ಮುಂದೆ ಹೋಗೋದಕ್ಕೆ. ಸೊ ಎಲ್ಲದಕ್ಕೂ ಉತ್ತರ ಕೊಡ್ಬೇಕಂತಿಲ್ಲ, ಉತ್ತರ ಕೊಡ್ಬೇಕಾದ್ದೂ ಇಲ್ಲ. ನಮ್ಮ ಗಮನ ಇರಬೇಕಾಗಿದ್ದು ಯಾವಾಗಲೂ ಈ ಆಧ್ಯಾತ್ಮಿಕ ಪಥದ ಕಡೆಗೆ, ಮುಂದೆ 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 ಹೋಗೋದಕ್ಕೆ. ಅದಕ್ಕೆ ಅಥರ್ವ ವೇದನ ಏನು ಹೇಳುತ್ತೆ? ಚರೈವೇತಿ 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 ಅಂತ ಮುಂದಕ್ಕೆ ಸಾಕ್ತಾ ಇರುವಂತ. ಸ್ಟ್ಯಾಗ್ನೆಂಟ್ ಆಗಬೇಡ, ಹಿಂದಕ್ಕೆ ಹೋಗಬೇಡ, ಮುಂದಕ್ಕೆ ಹೋಗ್ತಾ ಇರುವಂತ. ಮುಂದೆ ಅನ್ನೋದೇ ನಾವು ಇವತ್ತಿನ ದಿವಸಗಳಲ್ಲಿ ಪ್ರಗತಿ ಅಂತ ಹೇಳಿ. ಸೊ ಅಗ್ನಿಹೋತ್ರ ಇರಬಹುದು, ಜಪ ಇರಬಹುದು, ತಪ ಇರಬಹುದು, ಪೂಜೆ ಇರಬಹುದು, ಅಥವಾ ಮಂತ್ರ ಪಠನ ಇರಬಹುದು. ಇವೆಲ್ಲದರ ಉದ್ದೇಶ ಒಂದೇ. ಏನಂತ ಹೇಳಿದ್ರೆ ಚರೈವೇತಿ ಚರೈವೇತಿ ಚರೈವೇತಿ, ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು. ಇದನ್ನು ಮನಸ್ಸಿನಲ್ಲಿ ನಾವೆಲ್ಲರೂ ವೇದದ ವಿದ್ಯಾರ್ಥಿಗಳು ಪದೇ ಪದೇ ಹೇಳ್ಕೊತಾ ಇರೋಣ. ಮತ್ತು
ಒಂದೊಂದು ಹಂತದಲ್ಲಿಯೂ ಒಂದು ಸಾರಿ ವಿರಮಿಸಿ ಸಿಂಹಾವಲೋಕನ ಮಾಡಬೇಕು. ಸಿಂಹಾವಲೋಕನ ಶಬ್ದ ಕೇಳಿದಿರಲ್ವ ನೀವು? ಸಿಂಹ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿಕೊಂಡು ಬೇಟೆ ಆಡಲ್ಲ. ಒಂದು ಎತ್ತರದ ಸ್ಥಳಕ್ಕೆ ಹೋಗಿ ನಿಂತುಕೊಂಡು ಒಂದ್ಸರಿ ಎಲ್ಲ ಅವಲೋಕನ ಮಾಡ್ತದೆ. ಮಾಡಿ ತನ್ನ ಬೇಟೆ ಎಲ್ಲಿದೆ ಅಂತ ನೋಡುತ್ತೆ, ಕಂಡಿಡುತ್ತೆ, ಗುರ್ತಿಸುತ್ತೆ. ಸರಿಯಾಗಿ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ತನ್ನ ಆಹಾರವನ್ನು ಸಂಪಾದಿಸಿಕೊಂಡು ಆನಂದವಾಗಿ ಒಂದು ತಿಂಗಳಗಟ್ಟಲೆ ಆಹಾರ ಸೇವಿಸಿರ್ತದೆ. ಹಾಗೆ ನಾವೆಲ್ಲರೂ ಕೂಡ ಸುಮ್ಮನೆ ಅಲ್ಲಿ ಇಲ್ಲಿ ಅಲಿತಾ ಅದನ್ನು ಇದನ್ನು ಮಾಡ್ತಾ ಲೈಫನ್ನು ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಸಿಂಹಾವಲೋಕನ ಮಾಡ್ಕೊಳ್ಳೋದನ್ನ ಇಟ್ಕೋಬಹುದು. ಅಗ್ನಿಹೋತ್ರದಿಂದ ನನ್ನಲ್ಲಿ ಏನು ಪ್ರಗತಿ ಆಗಿದೆ, ಇವತ್ತು ನಾನು ಅಗ್ನಿಹೋತ್ರ ಮಾಡಿದೆ ಅರ್ಧ ಗಂಟೆ, ಆ ನಂತರ ನನ್ನಲ್ಲಿ ಎಂತಹ ವಿಚಾರಗಳು ಬಂತು, ನನ್ನ ನಡವಳಿಕೆಯಲ್ಲಿ ಇದರಿಂದ ಏನು ಬದಲಾವಣೆ ಆಯಿತು, ನನ್ನ ಭಾವನೆಗಳಲ್ಲಿ ಒಂದು ಆಪ್ತತೆಯ ಭಾವನೆ ಅಥವಾ ದೈವ ಭಾವನೆ ಎಷ್ಟು ಮಟ್ಟಿಗೆ ಜಾಗೃತ ಆಯಿತು, ಇದನ್ನೆಲ್ಲ ನೋಡಬೇಕು ಅಂತ ವೇದದ ಋಷಿಗಳು ಹೇಳ್ತಾರೆ. ಹಾಗಾಗಿ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರಲಿ. ಆ ಅನುಗ್ರಹ, ಅವನು ಮಾಡಿದ ಅನುಗ್ರಹವನ್ನು ಹಿಡಿದು ಇಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಮಾತುಕತೆಯಲ್ಲಿ ಮುಗಿಸೋಣ. ಬಹಳ ಶಾಂತವಾಗಿ ಆನಂದವಾಗಿ ನೀವು ಕೇಳಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಜೊತೆಗೆ ಮಾತಾಡುವ ಅವಕಾಶ ಕೊಟ್ಟಂತಹ ಶ್ರೀ ಹರಿಹರಪುರ ಶ್ರೀಧರ್ಜಿ ಅವರಿಗೂ ಕೂಡ ನನ್ನ ನಮಸ್ಕಾರ. ನಮಸ್ತೆ ಸರ್. ನಿಜವಾಗಲೂ ಸಾಕ್ಷಿ ಜೊತೆ ಜೋಡಿಸ್ಕೊಂಡಿರುವಂತಹ ನಾವು ಪುಣ್ಯವಂತರು ಅಂತ ಭಾವಿಸ್ತೀವಿ. ವಾರಕ್ಕೆ ಒಮ್ಮೆ ಶನಿವಾರ ನಮ್ಮ ಜೊತೆ, ಹಾಗೆ ಪ್ರತಿ ಮಂಗಳವಾರ ನಿಮ್ಮ ಜೊತೆ ನಾವು, ಒಟ್ಟಿನಲ್ಲಿ ವಾರದಲ್ಲಿ 2 ಬಾರಿ ವೇದದ ಬಗ್ಗೆ ಒಂದಷ್ಟು ನಿಮ್ಮಿಂದ ವಿಚಾರ ತಿಳ್ಕೊಳ್ಳೋಕೆ ನಮ್ಗೆ ಅವಕಾಶ ಸಿಗ್ತಾ ಇದೆ. ಅದಕ್ಕೋಸ್ಕರ ಎಷ್ಟು ಸರಳವಾಗಿ ವೇದದ ಬಗ್ಗೆ ತಾವು ಹೇಳ್ತಾ ಇರೋದ್ರಿಂದ ನಮ್ಮ ವೇದ ಭಾರತಿ ಎಲ್ಲ ಸದಸ್ಯರಿಗೂ ತುಂಬಾ ಸಂತೋಷ ಆಗಿದೆ. ಅವ್ರಿಗೆ ಅವ್ರ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನ ಹೇಳ್ತೇನೆ. ಆನ್ಲೈನಲ್ಲಿರುವಂತಹ ಲಲಿತಾ, ಮಂಜುಳಾ, ಯಾರಾದ್ರೂ ಮಾತಾಡ್ತೀರಾ? ನಿಮ್ಮ ಅಭಿಪ್ರಾಯ ಇದ್ರೆ ಹೇಳಿ. ಇಂದು ಮಾಧವ್ ನಮಸ್ತೆ ಸರ್. ಮಾತಾಡಿ ಲಲಿತಾ. ಸರ್ ನಮಸ್ತೆ, ನಾನು ಸಾಕ್ಷಿಯಿಂದ. ಲಲಿತಾ ಅವರು ನಮಸ್ಕಾರ. ನಾನು ಮಾತಾಡ್ತಿರೋದು. ನಾನು ಸಂಜೆ ಕೇಳ್ಬೇಕು ತುಂಬಾ ಸರ್ತಿ ಅನ್ಕೊಳ್ತಿದ್ದೆ, 2-3 ವಾರದಿಂದ ಆಗ್ತಾನೆ ಇರ್ಲಿಲ್ಲ. ಇವತ್ತು ಜಾಯಿನ್ ಆದೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ನನ್ಗೆ ಅಗ್ನಿಹೋತ್ರದ್ದು ಇನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿತ್ತು. ನೆಕ್ಸ್ಟ್ ಯಾವಾಗಾದ್ರೂ ಸರ್? ಜೂನ್ 14ಕ್ಕೆ ಹರಿಹರಪುರ ಶ್ರೀಧರ್ಜಿ ಅವರು ಒಂದು ಅರ್ಧ ದಿವಸದ್ದು ಅಗ್ನಿಹೋತ್ರ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅರೋವೇದದಲ್ಲಿ. ನಿಮ್ಗೆ ಅವಕಾಶ ಆದ್ರೆ ಜಾಯಿನ್ ಆಗಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅದನ್ನ ಹೇಗೆ ಮಾಡಿಕೊಡ್ಬೇಕು ಅಂತ ಶ್ರೀಧರ್ಜಿ ಮತ್ತು ಅವರ ಟೀಮ್ ಅದನ್ನ ಕಲಿಸ್ಕೊಡೋರಿದ್ದಾರೆ. ನೀವು ದಯವಿಟ್ಟು ಆಸಕ್ತಿ ಇದ್ರೆ ಅದರಲ್ಲಿ ದಯವಿಟ್ಟು ಜಾಯಿನ್ ಆಗಿ ಅದನ್ನ ಹೆಚ್ಚು ತಿಳಿದುಕೊಳ್ಳಿ. ಪ್ರಾಕ್ಟೀಸ್ ಮಾಡೋದು ಅವ್ರು ಸ್ವತಃ ಹೇಳಿಕೊಡ್ತಾರೆ. ಸರಿ ಸರ್, ಹಾಗೆ ಮಾಡ್ತೀನಿ. ಓಕೆ, ನಮಸ್ತೆ. ಲಲಿತಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಆರಾಮಿದ್ವಿ ಸರ್. ಜೂನ್ 14 ಈಗ ಹೇಳಿದ್ರಲ್ಲ, ಈಗ ಗುರುಗಳು ಅಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅರೋವೇದದಲ್ಲಿ, ಅದರ ಸಾರಥ್ಯ ನೀವೇ ಪ್ರಚಾರ. ಈ ಸಿನಿಮಾದಲ್ಲಿ ನಾವು ಹಿಂದಿ ಎಲ್ಲ ನೋಡ್ತಿದ್ವಿ, ಪ್ರಚಾರ ಅಂತ ಹೇಳ್ಬಿಟ್ಟು, ಅದ್ರದ್ದೆಲ್ಲ ಹೆಚ್ಚು ನೀವೇ ವಹಿಸ್ಕೋಬೇಕು ಸರಿ. ಸರಿ ಸರ್, ಪ್ರಯತ್ನ ಪಡ್ತೀನಿ ನಾನು. ಎಷ್ಟು ಜನಕ್ಕೆ ರೀಚ್ ಆಗ್ಬೇಕು ಏನಂದ್ರೆ 2 ತರ ಇದೆ ಇದ್ರಲ್ಲಿ. ಒಂದು ಬರ್ತಾರೆ ಅಂತ, ಇನ್ನೊಂದು ಇಂಥದೊಂದು ನಡೀತಾ ಇದೆ ಅಂತ. ನೋಡಿದವ್ರಿಗೆ ಆ ಸಮಯಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಯ್ಯೋ ಇಂಥದೊಂದಿಲ್ಲ ನಡೀತಾ ಇದೆಯಲ್ಲ ಅಂತ ಗಮನಕ್ಕೆ ತರೋದು ಕೂಡ ಅದು ದೊಡ್ಡ ಕೆಲಸ ಆಗತ್ತೆ, ಬಹಳ ದೊಡ್ಡ ಕೆಲಸ ಆಗತ್ತೆ. ಅದ್ರ ಜೊತೆಗೆ ಏನಿದೆ, ನಾನು ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳೋಣ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನ ನೀವು ಶುರು ಮಾಡ್ಬಿಡಿ. ಇವತ್ತು ಸಂಕಲ್ಪ ಮಾಡ್ಬಿಡಿ ಹೆಚ್ಚು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ. ಒಂದು 60 ಜನ ಭಾಗವಹಿಸ್ಬೇಕು ಅನ್ನೋದು ನಮ್ದು ಬಹಳ ದೊಡ್ಡ ಇಚ್ಛೆ ಇದೆ. ಇದು ಬಹಳ ಸಣ್ಣ ಸಂಖ್ಯೆ ಹಾಗೆ ನೋಡಿದ್ರೆ, ಆದ್ರೆ ಚಾಲೆಂಜಿಂಗ್ ಕೂಡ, ಅಷ್ಟೇ ಚಾಲೆಂಜಿಂಗ್ ಕೂಡ.
ಅಂತ ಆತ್ಮಗಳನ್ನ ಇಲ್ಲಿ ತನಕ ಕರ್ಕೊಂಡು ಬಂದು ಇಂಥದ್ದು ಮುಟ್ಸುವಂಗಾಗ್ಲಿ ನಾವೆಲ್ಲ. ಸರಿ ಸರ್, ಸರಿ ಸರ್, ಹೌದು ಮೇಡಮ್, ತಲುಪಿಸ್ತೀನಿ ಸರ್. ಆಗ್ಲಿ. ಶ್ರೀಧರ್ ಜಿ, ಧನ್ಯವಾದ ಸರ್. ನಾವಿವಾಗ ಒಂದು ಶಾಂತಿ ಮಂತ್ರ ಹೇಳ್ತೀವಿ. ಶ್ರೀಧರ್ ಜಿ, 1 ನಿಮಿಷ ನಾನು ಮಾತಾಡ್ಬೋದಾ? ಮಾತಾಡಿ. ಹಾ, ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಈಗ ಮಹಿಳೆಯರಿಗೆ ಅಂತ ಹೇಳಿ ನಮ್ಮ ಮಾತೃಶಕ್ತಿಗೆ ಒಂದು ಇದನ್ ಮಾಡಿದ್ರು, ಇಷ್ಟು ಆಗ್ಬೇಕು ಅಂತ ಹೇಳಿ ಒಂದು ಪೇಪರ್ ಅನ್ನ, ಅದು ಬಿದ್ದು ಹೋಯ್ತು, ನಾವೆಲ್ಲರೂ ಗಮನಿಸಿದೀವಿ. ನಾನು ಯಾಕೆ ಹೇಳಿಕ್ ಬಂದೆ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಆದಾಗ ನಾವು ಅನೇಕರಿಗೆ ಕೇಳ್ತಿರ್ತೀವಿ, ಆದ್ರೆ ನಮ್ ತಾಯಂದ್ರು ಯಾರು ಏನಾಯ್ತು ಅಂತ ಮಾತಾಡೋದಿಲ್ಲ. ಯಾಕಲ್ಲಿ ಬಿದ್ದು ಹೋಯ್ತು ಅಂತಂದ್ರೆ, ಆ ಶಕ್ತಿಗಳು ಬಹಳನೇ ಇನ್ನೂ ಹಾಗೆ ಕೂತ್ಬಿಟ್ಟಿದ್ದಾರೆ. ನನಗೆ ಹೀಗ ಅನಿಸ್ತು, ನನಗಿದು ಅರ್ಥ ಆಯ್ತು, ಅದು ಅರ್ಥ ಆಗ್ತಾ ಇಲ್ಲ. ಅದು ಬಹಳ ಮುಖ್ಯ. ಅವರು ಬಹಳ ಅದನ್ನ ಏನಾಗ್ತಾ ಇದೆ ಅಂದ್ರೆ ಹೇಳ್ಬಾರ್ದು ಅಂತ ಅವರಲ್ಲಿ ಇಲ್ಲ, ಎಲ್ಲೋ ಒಂದು ನಾಚಿಕೆ. ಅದು ಇನ್ನೂ ಎಲ್ಲಿ ತನಕ ಹೋಗುತ್ತೆ, ಎಲ್ಲಿ ತನಕ ಹೋಗ್ಬೇಕದು. ಹಾಗಾಗಬಾರ್ದು. ತಮ್ಮ ಇಚ್ಛೆಯನ್ನ ಅವ್ರು ಏನ್ ಅನಿಸ್ತು, ಇಲ್ಲ ಇದು ಚೆನ್ನಾಗಿದೆ, ಇದು ಅರ್ಥ ಆಯ್ತು, ಇದು ಅರ್ಥ ಆಗಿಲ್ಲ ಅಂದಾಗ ಆ ಹೇಳೋವರಿಗೆ ಒಂದು ಫೀಡ್ಬ್ಯಾಕ್ ಕೊಟ್ಟ ಹಾಗೆ. ಅದು ದಯವಿಟ್ಟು ಬರುವ ದಿವಸಗಳಲ್ಲಿ ಎಲ್ಲಾ ತಾಯಂದ್ರು ಮಾಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ಹರಿ ಓಂ. ಧನ್ಯವಾದಗಳು ಸರ್. ಖಂಡಿತ ಖಂಡಿತ ಮಾಡ್ತೀವಿ ಸರ್. ಲೇಡೀಸ್ ಕಡೆಯಿಂದ ಸಾಕಷ್ಟು ಅವರೇ ಮುಂದೆ ಬರಬೇಕು. ಒಂದೊಂದ್ ಮನೆಯಲ್ಲೂ ಒಬ್ಬೊಬ್ರು ಮುಂದೆ ಬರ್ಬೇಕು ಅನ್ನೋದು ನಂದು ಒಂದು ಈಗ ಇಚ್ಛೆ ನೋಡಿ, ಇದೆ. 10th ಮೊನ್ನೆ ರಿಸಲ್ಟ್ ಬಂತು, ಎಲ್ಲ ಹುಡುಗಿಯರೇ ಮೇಜರ್, ಹುಡುಗರು ಕಾಣಿಸೋದೇ ಇಲ್ಲ ನಿಮಗೆ. ಎಷ್ಟು ಅವ್ರು ಇದು ಮಾಡಿದ್ದಾರೆ, ಎಷ್ಟು ಸಾಧನೆ ಇದೆ. ಹಾಗೆ ಬರೋ ದಿವಸಗಳಲ್ಲಿ ನಾವು ನೀವು ಮಾತಾಡ್ಕೊಳ್ಳೋ ಹಾಗೆ ಮಾತಾಡ್ಬೇಕು ಅವರು. ಸೊ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಎಲ್ಲೋ ಒಂದು ಸ್ವಲ್ಪ ಮೊದಲು ತಪ್ಪುಗಳು ಆಗ್ಬಹುದು, ಆದ್ರೆ ಮಾತಾಡ್ಬೇಕು. ಮನೆಯಲ್ಲಿ ಅಷ್ಟೇ ಯಜಮಾನ್ರಿಗೆ ಮತ್ತು ಮಕ್ಕಳಿಗೆ ಹೆದರ್ಸ್ಕೊಂಡಿದ್ರೆ ಆಯ್ತಾ? ಹರಿ ಓಂ. ಶಾಂತಿಯಿಂದ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.